ಪ್ರಧಾನಿ ನರೇಂದ್ರ ಮೋದಿ 2 ದಿನಗಳಿಂದ UAEಯ ಪ್ರವಾಸದಲ್ಲಿದ್ದಾರೆ, ಅಬುಧಾಬಿಯಲ್ಲಿದ್ದಾರೆ. ಈಗ ಇನ್ನು ಕೆಲವೇ ಕ್ಷಣಗಳಲ್ಲಿ ನರೇಂದ್ರ ಮೋದಿಯವರು ಹಿಂದೂ ದೇವಾಲಯವನ್ನು ಲೋಕಾರ್ಪಣೆ ಮಾಡಲಿದ್ದಾರೆ. ಅಬುಧಾಬಿಯಲ್ಲಿ ಸ್ವಾಮಿನಾರಾಯಣ ದೇಗುಲವನ್ನು ಉದ್ಘಾಟನೆ ಮಾಡಲಿದ್ದಾರೆ ಪ್ರಧಾನಿ ನರೇಂದ್ರ ಮೋದಿ. ಅಯೋಧ್ಯೆಯಲ್ಲಿ ರಾಮ ಮಂದಿರ ಲೋಕಾರ್ಪಣೆಯಾದ ನಂತರ ಮತ್ತೊಂದು ಅತಿ ದೊಡ್ಡ ದೇವಾಲಯವನ್ನು ನರೇಂದ್ರ ಮೋದಿ ಲೋಕಾರ್ಪಣೆ ಮಾಡ್ತಿದ್ದಾರೆ. ಅದು UAEನಲ್ಲಿ ಅಬುಧಾಬಿ ನಗರದ ಹೊರವಲಯದಲ್ಲಿರುವಂತಹ ಪ್ರದೇಶದಲ್ಲಿ 27 ಎಕರೆ ವಿಸ್ತಾರವಾದಂತಹ ಪ್ರದೇಶದಲ್ಲಿ ಭವ್ಯ ಹಿಂದೂ ದೇಗುಲವನ್ನು ನಿರ್ಮಾಣ ಮಾಡಲಾಗಿದೆ. ಆ ದೇವಸ್ಥಾನವನ್ನು ಪ್ರಧಾನಿ ನರೇಂದ್ರ ಮೋದಿ ಇವತ್ತು ಲೋಕಾರ್ಪಣೆ ಮಾಡಲಿದ್ದಾರೆ. ಅರಬ್ಬರ ದೇಶದಲ್ಲಿ ಹಿಂದೂಗಳಿಂದ ಅತಿ ದೊಡ್ಡ ದೇವಸ್ಥಾನ ನಿರ್ಮಾಣವಾಗಿದೆ. ಅಬುಧಾಬಿಯಲ್ಲಿ ನಿರ್ಮಾಣಗೊಂಡಿರುವಂತಹ ಭವ್ಯ ಸ್ವಾಮಿನಾರಾಯಣ ಸ್ವಾಮಿ ದೇಗುಲ 27 ಎಕರೆ ಪ್ರದೇಶದಲ್ಲಿ, ಒಟ್ಟಾರೆ ದೇವಸ್ಥಾನದ ಕಾಂಪ್ಲೆಕ್ಸ್ ನಿರ್ಮಾಣವಾಗಿರುವುದು 27 ಎಕರೆ ಪ್ರದೇಶ. 1 ಎಕರೆ ಪ್ರದೇಶದಲ್ಲಿ ದೇವಸ್ಥಾನದ ನಿರ್ಮಾಣ ಇದೆ. ಉಳಿದ ಜಾಗದಲ್ಲಿ ಟೆಂಪಲ್ ಕಾಂಪ್ಲೆಕ್ಸ್ ಅನ್ನು ನಿರ್ಮಾಣ ಮಾಡಲಾಗಿದೆ. ಇನ್ನು ಕೆಲವೇ ಕ್ಷಣಗಳಲ್ಲಿ ನರೇಂದ್ರ ಮೋದಿ ಈ ದೇವಸ್ಥಾನದ ಉದ್ಘಾಟನೆಯನ್ನು ಮಾಡಲಿದ್ದಾರೆ. ನಿನ್ನೆ ನರೇಂದ್ರ ಮೋದಿ UAEಗೆ ಬಂದರು. UAEಯ ಅಧ್ಯಕ್ಷ ಮೊಹಮ್ಮದ್ ಬಿನ್ ಜಾಯೆದ್ ಅವರನ್ನು ಭೇಟಿ ಮಾಡಿದ್ರು. ಜಾಯೆದ್ ಅವರು ಸ್ವತಃ ಏರ್ಪೋರ್ಟ್ಗೆ ಬಂದು ಪ್ರಧಾನಿ ನರೇಂದ್ರ ಮೋದಿ ಅವರನ್ನು ಆಹ್ವಾನಿಸಿಕೊಂಡ್ರು. ಹಲವು ಒಪ್ಪಂದಗಳಿಗೆ ಸಹಿ ಆಗಿದೆ. ಇದಾದ ನಂತರ ಇವತ್ತು ಅಬುಧಾಬಿಯ ಭವ್ಯ ದೇವಾಲಯವನ್ನು ನರೇಂದ್ರ ಮೋದಿಯವರು ಲೋಕಾರ್ಪಣೆ ಮಾಡಲಿದ್ದಾರೆ. ನರೇಂದ್ರ ಮೋದಿಯವರು ಪ್ರಧಾನಿಯಾದ ನಂತರ UAEಗೆ 7ನೇ ಭೇಟಿ ಇದು. 2014ರಿಂದ 2024ರವರೆಗೆ ಈ 10 ವರ್ಷಗಳಲ್ಲಿ UAEಗೆ, ಯುನೈಟೆಡ್ ಅರಬ್ ಎಮಿರೇಟ್ಸ್ ದೇಶಕ್ಕೆ 7ನೇ ಬಾರಿ ಭೇಟಿ ಕೊಡ್ತಿದ್ದಾರೆ. ಇವತ್ತು ಅಲ್ಲಿ ಪಶ್ಚಿಮ ಏಷ್ಯಾದ ಅತಿ ದೊಡ್ಡ ಹಿಂದೂ ದೇವಸ್ಥಾನವನ್ನು ಪ್ರಧಾನಿ ಮೋದಿ ಲೋಕಾರ್ಪಣೆ ಮಾಡಲಿದ್ದಾರೆ. UAE ಇಸ್ಲಾಮಿಕ್ ದೇಶ, ಇಸ್ಲಾಮಿಕ್ ಕಾನೂನನ್ನು ಹೊಂದಿರುವಂತಹ ದೇಶ. ಇಂತಹ ದೇಶದಲ್ಲಿ ಹಿಂದೂ ದೇಗುಲ ನಿರ್ಮಾಣವಾಗ್ತಾ ಇದೆ. ಭಾರತ ಮತ್ತು UAEಯ ಮಧ್ಯದ ಸಂಬಂಧ ಈ ಮೂಲಕ ಹೊಸ ಎತ್ತರಕ್ಕೆ ತಲುಪಲಿದೆ. ಸಂಬಂಧ ವೃದ್ಧಿಯ ಸಂಕೇತವಾಗಿ ಇವತ್ತು UAEಯಲ್ಲಿ ಭವ್ಯ ಸ್ವಾಮಿನಾರಾಯಣ ದೇವಸ್ಥಾನ ತಲೆ ಎತ್ತಿ ನಿಂತಿದೆ. 2015ರಲ್ಲಿ ನರೇಂದ್ರ ಮೋದಿ UAEಗೆ ಭೇಟಿ ನೀಡಿದ್ದಾಗ ಅಬುಧಾಬಿಯಲ್ಲಿ ಹಿಂದೂ ದೇವಸ್ಥಾನವನ್ನು ಕಟ್ಟೋದಕ್ಕೆ ಭೂಮಿಯನ್ನು ಕೊಡಿ ಅಂತ ಅಧ್ಯಕ್ಷರಲ್ಲಿ ಮನವಿಯನ್ನು ಮಾಡಿಕೊಂಡಿದ್ರು. ಆ ಮನವಿಗೆ ಒಪ್ಪಿ UAE ಸರ್ಕಾರ ಅಬುಧಾಬಿ ಮತ್ತು ದುಬೈನ ಹೈವೇಯ ಪಕ್ಕದಲ್ಲಿ 27 ಎಕರೆ ಭೂಮಿಯನ್ನು ಕೊಟ್ಟಿದೆ. ಆ ಭೂಮಿಯಲ್ಲಿ ಗುಜರಾತ್ನ ಬಾಪ್ಸ್ ಸಂಸ್ಥೆ, BAPS ಸ್ವಾಮಿನಾರಾಯಣ ಸಂಸ್ಥೆ ಭವ್ಯ ದೇವಸ್ಥಾನವನ್ನು ನಿರ್ಮಾಣ ಮಾಡಿದೆ. ಈ ದೇವಸ್ಥಾನವನ್ನು ಪ್ರಧಾನಿ ನರೇಂದ್ರ ಮೋದಿಯವರು ಇವತ್ತು ಲೋಕಾರ್ಪಣೆ ಮಾಡಲಿದ್ದಾರೆ. ಪಶ್ಚಿಮ ಏಷ್ಯಾದ ಅತಿ ದೊಡ್ಡ ಹಿಂದೂ ದೇವಸ್ಥಾನ ಇದು. ದೇವಸ್ಥಾನದ ವಿಶೇಷತೆಗಳನ್ನು ನೋಡೋದಾದರೆ 27 ಎಕರೆ ಪ್ರದೇಶದಲ್ಲಿ ದೇವಸ್ಥಾನದ ಕಾಂಪ್ಲೆಕ್ಸನ್ನು ನಿರ್ಮಾಣ ಮಾಡಲಾಗಿದೆ. ದೇವಸ್ಥಾನದ ಕಟ್ಟಡ 1.08 ಎಕರೆ ಪ್ರದೇಶದಲ್ಲಿ ದೇವಸ್ಥಾನವನ್ನು ನಿರ್ಮಾಣ ಮಾಡಲಾಗಿದೆ. ಕೃತಕ ನದಿಯನ್ನು ಈ ದೇವಸ್ಥಾನದ ಪಕ್ಕದಲ್ಲಿ ಸೃಷ್ಟಿ ಮಾಡಲಾಗಿದೆ. ಮಂದಿರದ ಎತ್ತರ 108 ಅಡಿ ಎತ್ತರ ಇದ್ದರೆ ಉದ್ದ 262 ಅಡಿ ಇದೆ. 180 ಅಡಿ ಅಗಲ ಇದೆ. 700 ಕೋಟಿ ರೂಪಾಯಿ ವೆಚ್ಚದಲ್ಲಿ ಈ ದೇವಸ್ಥಾನವನ್ನು ನಿರ್ಮಾಣ ಮಾಡಲಾಗಿದೆ. ಈ ದೇವಾಲಯದಲ್ಲಿ ರಾಧಾ, ಕೃಷ್ಣ, ರಾಮ, ಸೀತೆ, ಲಕ್ಷ್ಮಣ, ಹನುಮಾನ್, ಶಿವ, ಪಾರ್ವತಿ, ಗಣೇಶ, ಕಾರ್ತಿಕೇಯ, ಪದ್ಮಾವತಿ, ವೆಂಕಟೇಶ್ವರ ಸ್ವಾಮಿ, ಜಗನ್ನಾಥ ಜೊತೆಗೆ ಅಯ್ಯಪ್ಪ ಸ್ವಾಮಿಯ ಮೂರ್ತಿಗಳು ಸೇರಿದಂತೆ
ಹಲವು ಮೂರ್ತಿಗಳನ್ನು ಈ ದೇವಸ್ಥಾನದಲ್ಲಿ ಪ್ರತಿಷ್ಠಾಪನೆ ಮಾಡಲಾಗಿದೆ. ಎರಡು 2015ರಲ್ಲಿ ಯುನೈಟೆಡ್ ಎಮಿರೇಟ್ಸ್ನ ಸರ್ಕಾರ ಹಿಂದೂ ದೇವಸ್ಥಾನವನ್ನು ನಿರ್ಮಾಣ ಮಾಡೋದಕ್ಕೆ ಭೂಮಿಯನ್ನು ನೀಡಿತ್ತು. ಪ್ರಧಾನಿ ನರೇಂದ್ರ ಮೋದಿಯವರ ಮನವಿಯ ಮೇರೆಗೆ ಈ ಭೂಮಿಯನ್ನು UAE ಸರ್ಕಾರ ನೀಡಿತ್ತು. ಭೂಮಿ ದಾನವನ್ನು ಅಧ್ಯಕ್ಷ ಶೇಖ್ ಮೊಹಮ್ಮದ್ ಬಿನ್ ಜಾಯೆದ್ ಅವರು ಮಾಡಿದರು. ಏಪ್ರಿಲ್ 20ನೇ ತಾರೀಕು 2019ರಲ್ಲಿ ಹಿಂದೂ ದೇವಸ್ಥಾನವನ್ನು ನಿರ್ಮಾಣ ಮಾಡೋದಕ್ಕೆ ಶಿಲಾನ್ಯಾಸ ಭೂಮಿ ಪೂಜೆ ನಡೆದಿತ್ತು. ನಿರಂತರವಾದ 4 ವರ್ಷಗಳ ನಿರ್ಮಾಣ ಕಾರ್ಯದ ನಂತರ ಈಗ ಲೋಕಾರ್ಪಣೆಯಾಗ್ತಾ ಇದೆ. 30ಕ್ಕೂ ಹೆಚ್ಚು ದೇಶಗಳ ರಾಜತಾಂತ್ರಿಕರು ಈ ದೇವಾಲಯದ ನಿರ್ಮಾಣದ ಸ್ಥಳಕ್ಕೆ ಭೇಟಿಯನ್ನು ಕೊಟ್ಟಿದ್ದಾರೆ. ಡಿಸೆಂಬರ್ 2019ರಲ್ಲಿ ನಿರ್ಮಾಣ ಕಾರ್ಯ ಶುರುವಾಯಿತು. ಏಪ್ರಿಲ್ನಲ್ಲಿ ಶಿಲಾನ್ಯಾಸ ಆಗುತ್ತೆ. ಡಿಸೆಂಬರ್ 2019ರಲ್ಲಿ ನಿರ್ಮಾಣ ಕಾರ್ಯ ಆರಂಭ ಆಗುತ್ತೆ. ಇವತ್ತು ಫೆಬ್ರವರಿ 14, 2024 ಇವತ್ತು ಪ್ರಧಾನಿ ನರೇಂದ್ರ ಮೋದಿಯವರು ಲೋಕಾರ್ಪಣೆಯನ್ನು ಮಾಡಲಿದ್ದಾರೆ. ಮುಸ್ಲಿಂ ದೇಶದಲ್ಲಿ ನಿರ್ಮಾಣವಾಗ್ತಿರುವಂತಹ ಈ ಮಂದಿರಕ್ಕೆ ಭಾರತದ ಕೊಡುಗೆಯೂ ಇದೆ. ಇಡೀ ದೇವಸ್ಥಾನವನ್ನು UAEನಲ್ಲಿರುವಂತಹ ಹಿಂದೂಗಳ ಸಹಕಾರದೊಂದಿಗೆ ನಿರ್ಮಾಣ ಮಾಡಲಾಗ್ತಾ ಇದೆ. BAPS ಸಂಸ್ಥೆ, ಬಾಪ್ಸ್ ಸಂಸ್ಥೆ, ಗುಜರಾತ್ ಮೂಲದ ಧಾರ್ಮಿಕ ಸಂಸ್ಥೆ. ಈ ಸಂಸ್ಥೆ ಜಗತ್ತಿನ ಹಲವು ದೇಶಗಳಲ್ಲಿ ದೊಡ್ಡ ದೊಡ್ಡ ದೇಗುಲಗಳನ್ನು ನಿರ್ಮಾಣ ಮಾಡ್ತಿದೆ. ಈ ಸಂಸ್ಥೆ ಈ ದೇಗುಲವನ್ನು ನಿರ್ಮಾಣ ಮಾಡುವ ಮತ್ತು ನಿರ್ವಹಣೆ ಮಾಡುವ ಹೊಣೆಯನ್ನು ಹೊತ್ಕೊಂಡಿದೆ. ರಾಜಸ್ಥಾನದಿಂದ ಗುಲಾಬಿ ಬಣ್ಣದ ಕಲ್ಲುಗಳನ್ನು UAEಗೆ ತೆಗೆದುಕೊಂಡು ಹೋಗಿ ಅಲ್ಲಿನ ದೇವಸ್ಥಾನಕ್ಕೆ ಬಳಸಲಾಗಿದೆ. ರಾಮ ಮಂದಿರಕ್ಕೂ ಕೂಡ ರಾಜಸ್ಥಾನದಿಂದ ಗುಲಾಬಿ ಬಣ್ಣದ ಕಲ್ಲುಗಳನ್ನು ಬಳಸಲಾಗಿತ್ತು. ಈ ದೇಗುಲಕ್ಕೂ ಕೂಡ ರಾಜಸ್ಥಾನದ ಗುಲಾಬಿ ಬಣ್ಣದ ಕಲ್ಲುಗಳನ್ನು ಬಳಸಲಾಗಿದೆ. ರಾಜಸ್ಥಾನ ಅಷ್ಟೇ ಅಲ್ಲ, ಉತ್ತರ ಭಾರತದ ಹಲವು ರಾಜ್ಯಗಳಿಂದ ಈ ದೇಗುಲಕ್ಕೆ ಕಲ್ಲುಗಳನ್ನು ತೆಗೆದುಕೊಂಡು ಹೋಗಿ ನಿರ್ಮಾಣ ಕಾರ್ಯಕ್ಕೆ ಬಳಸಲಾಗಿದೆ. ಗರ್ಭಗುಡಿಯನ್ನು ಇಟಲಿ ಅಮೃತ ಶಿಲೆಯನ್ನು ಬಳಸಿ, ಇಟಾಲಿಯನ್ ವೈಟ್ ಮಾರ್ಬಲನ್ನು ಬಳಸಿಕೊಂಡು ವಿಗ್ರಹವನ್ನು ಅಮೃತ ಶಿಲೆಯಲ್ಲಿ ನಿರ್ಮಾಣ ಮಾಡಲಾಗಿದೆ. ಇಡೀ ಗರ್ಭಗುಡಿಯ ನಿರ್ಮಾಣ ಇಟಾಲಿಯನ್ ಮಾರ್ಬಲ್ನಲ್ಲಿ ನಿರ್ಮಾಣ ಮಾಡಲಾಗಿದೆ. ಬಹುತೇಕ ಭಾರತೀಯ ಕುಶಲಕರ್ಮಿಗಳು ಮತ್ತು ಭಾರತೀಯ ಕಾರ್ಮಿಕರನ್ನು ಬಳಸಿಕೊಂಡು ಇಡೀ ಮಂದಿರವನ್ನು ನಿರ್ಮಾಣ ಮಾಡಲಾಗಿದೆ. ಪ್ರಧಾನಿ ನರೇಂದ್ರ ಮೋದಿ ಕೆಲವೇ ಕ್ಷಣಗಳಲ್ಲಿ ಈ ದೇವಸ್ಥಾನವನ್ನು ಉದ್ಘಾಟನೆ ಮಾಡಲಿದ್ದಾರೆ. ಈ ಮಂದಿರ ನಿರ್ಮಾಣಕ್ಕೆ ಜಾಗ ಸಿಕ್ಕಿದ್ದು ಹೇಗೆ? ನಿನ್ನೆ ನರೇಂದ್ರ ಮೋದಿ ಜಾಗ ಸಿಕ್ಕಿದ್ದು ಹೇಗೆ ಅನ್ನೋದರ ರಹಸ್ಯವನ್ನು ಬಿಚ್ಚಿಟ್ರು. ಗುಜರಾತ್ನ ಧಾರ್ಮಿಕ ಸಂಸ್ಥೆ BAPSಗೆ ಜಾಗವನ್ನು ಕೊಟ್ಟಿದ್ಯಾರು, ಕೊಟ್ಟಿದ್ದು ಹೇಗೆ ಎನ್ನುವ ವಿವರವನ್ನು ನರೇಂದ್ರ ಮೋದಿ ನಿನ್ನೆ ಕೊಟ್ಟರು. UAE ಅಧ್ಯಕ್ಷ ಮೊಹಮ್ಮದ್ ಬಿನ್ ಜಾಯೆದ್ ಅವರನ್ನು ನರೇಂದ್ರ ಮೋದಿ ನಿನ್ನೆ ಹಾಡಿ ಹೊಗಳಿದ್ರು. 2015ರಲ್ಲಿ ನಿಮ್ಮೆಲ್ಲರಿಗಾಗಿ ಅಧ್ಯಕ್ಷ ಮೊಹಮ್ಮದ್ ಬಿನ್ ಜಾಯೆದ್ ಅವರ ಎದುರು ನಾನು ಅಬುದಾಬಿಯಲ್ಲಿ ಮಂದಿರ ನಿರ್ಮಾಣಕ್ಕೆ ಜಾಗವನ್ನು ಅವರ ಬಳಿ ಕೋರಿಕೆಯನ್ನು ಮಾಡಿದೆ, ಪ್ರಸ್ತಾವನೆಯನ್ನು ಮುಂದಿಟ್ಟೆ. ಅವರು ತಕ್ಷಣವೇ ಒಪ್ಪಿಗೆಯನ್ನು ಸೂಚಿಸಿದರು. ಒಂದು ಕ್ಷಣವೂ ಯೋಚನೆ ಮಾಡಲಿಲ್ಲ, ಸರಿ ಆಯಿತು ಅಂತ ಹೇಳಿದ್ರು. ಅವರು ಇದನ್ನು ಈ ಜಮೀನಿನಲ್ಲಿ ಒಂದು ಜಾಗವನ್ನು ತೋರಿಸಿ, ನಿಮಗೆ ಎಷ್ಟು ಜಾಗ ಬೇಕೋ ಗೆರೆ ಎಳೆದಾಕೊಳ್ಳಿ, ಅಷ್ಟು ಜಾಗವನ್ನು ನಾನು ನಿಮಗೆ ಕೊಡ್ತೀನಿ ಅಂತ UAEಯ ಅಧ್ಯಕ್ಷ ಮೊಹಮ್ಮದ್ ಬಿನ್ ಜಾಯೆದ್ ನರೇಂದ್ರ ಮೋದಿಯವರಿಗೆ ಹೇಳಿದ್ರು. ಆ ಮೂಲಕ ಅಬುದಾಬಿಯಲ್ಲಿ ಭವ್ಯ ದಿವ್ಯ ಮಂದಿರ ಲೋಕಾರ್ಪಣೆಯ ಐತಿಹಾಸಿಕ ಸಮಯ ಬಂದಿದೆ ಅಂತ ನಿನ್ನೆ ನರೇಂದ್ರ ಮೋದಿ UAEಯ ಭಾರತೀಯ ಡಯಾಸ್ಪೋರವನ್ನು ಉದ್ದೇಶಿಸಿ ಮಾತನಾಡ್ತಾ ಈ ವಿಷಯವನ್ನು ಹೇಳಿದ್ರು. UAE ಅಧ್ಯಕ್ಷ
ನಿಮಗೆ ಬೇಕಷ್ಟು ಜಾಗವನ್ನು ಮ್ಯಾಪ್ನಲ್ಲಿ ಗುರುತಿಸಿ ಅಷ್ಟು ಜಾಗವನ್ನು ನಾವು ನಿಮಗೆ ಅಬುದಾಬಿಯಲ್ಲಿ ಕೊಡ್ತೀವಿ ಅಂತ ಹೇಳಿದ್ರು. ಆ ಮೂಲಕ ಹಿಂದೂಗಳಿಗೆ ಮುಸ್ಲಿಮರ ದೇಶದಲ್ಲಿ ದೇಗುಲವನ್ನು ನಿರ್ಮಾಣ ಮಾಡೋದಕ್ಕೆ 27 ಎಕರೆಯಷ್ಟು ವಿಸ್ತಾರವಾದಂತಹ ಪ್ರದೇಶ ಸಿಕ್ತು. ಆ ಜಾಗದಲ್ಲಿ ಇವತ್ತು ಸ್ವಾಮಿನಾರಾಯಣ ದೇವಸ್ಥಾನ ತಲೆ ಎತ್ತಿ ನಿಂತಿದೆ. ಪಶ್ಚಿಮ ಏಷ್ಯಾದ ಅತಿ ದೊಡ್ಡ ಹಿಂದೂ ದೇವಸ್ಥಾನ ಇದು. ಇಡೀ UAEನಲ್ಲಿ 3ನೇ ಹಿಂದೂ ದೇವಸ್ಥಾನ. ದುಬೈನಲ್ಲಿ ಈಗಾಗಲೇ 2 ಹಿಂದೂ ದೇಗುಲಗಳಿದ್ದಾವೆ. ಇದು 3ನೇ ದೇವಸ್ಥಾನ. ನಿನ್ನೆ ನರೇಂದ್ರ ಮೋದಿ ಏನು ಮಾತಾಡಿದ್ದಾರೆ ಕೇಳ್ಕೊಂಡು ಬನ್ನಿ. जब साल 2015 में उनके सामने आप सबकी ओर से यहां अबू धाबी में एक मंदिर का प्रस्ताव रखा तो वो तुरंत एक पल भी गंवाए बिना उन्होंने हाँ कह दिया और उन्होंने यहां तक कह दिया जिस जमीन पे तुम लकीर खींच लोगे वो मैं दे दूंगा. और अब अबू धाबी में ये भव्य दिव्य मंदिर के लोकार्पण का ऐतिहासिक समय आ गया है. साथियों, भारत यूएई की दोस्ती जितनी जमीन पर मजबूत है उतना ही उसका परचम अंतरिक्ष में भी लहरा रहा है. मैं इंटरनेशनल स्पेस स्टेशन में 6 महीने बिताने वाले पहले अमीरात के एस्ट्रोनॉट सुल्तान अल नयादी को भारत की तरफ से बधाई देता हूं. उन्होंने इंटरनेशनल योगा डे और इंडिपेंडेंस डे पर भारत को स्पेस से शुभकामनाएं भेजी. इसके लिए भी मैं उन्हें धन्यवाद देता हूं. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.